ಹಲೋ, ಗುಡ್ ಮಾರ್ನಿಂಗ್. ಹಾಂ, ನೆನಪಾಯ್ತು ನೋಡಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಿನ್ನೆ ಸಂಜೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಮಾರ್ಕೆಟ್ ರೋಡಲ್ಲಿ ಫುಲ್ಲು ಟ್ರಾಫಿಕ್ಕು. ಮೊದಲೇ ಬೆಂಗಳೂರು ಫುಲ್ಲು ಟ್ರಾಫಿಕ್ಕು, ನಿಮಗೆಲ್ಲ ಗೊತ್ತು. ಅಂಥದ್ರಲ್ಲಿ ನಿನ್ನೆ ನೈಟು ಮಾರ್ಕೆಟ್ ರೋಡ್ ಫುಲ್ಲು ಟ್ರಾಫಿಕ್ ಆಗಿದೆ. ಮನೆ ಹೋಗೋಷ್ಟರಲ್ಲಿ 1 ಅವರ್ ಲೇಟ್ ಆಗೋಯ್ತು ನನಗೆ. ನಾನೇನಪ್ಪ ಇಷ್ಟೊಂದು ಟ್ರಾಫಿಕ್ ಇದೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ 5-6 ಜನ ನನ್ನ ಕಾರಿಗೆ ಅಡ್ಡ ಬಂದರು. ಯಾರಪ್ಪ ಇವರು ನನ್ನ ಕಾರಿಗೆ ಅಡ್ಡ ಬರ್ತಿದ್ದಾರಲ್ಲ ಅಂತ ನೋಡಿದೆ. ನಮ್ಮ ಏರಿಯಾ ಹುಡುಗರು. ಡ್ರಾಪ್ ಮಾಡಬೇಕೇನೋ ಅಂತ ಹೇಳಿ ನಾನು ವಿಂಡೋ ಓಪನ್ ಮಾಡಿ ಕೇಳಿದೆ, ಏನರಪ್ಪ ಅಂತ. ಅವರು ಗಣಪತಿ ಪಟ್ಟಿ ಕೊಡಿ ಅಂದರು. ಆವಾಗ ನೋಡಿ ನಂಗೆ ಗೊತ್ತಾಯಿತು, ಗಣಪತಿ ಹಬ್ಬ ಹತ್ತಿರ ಬಂತು ಅಂತ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ. ಸರಿ, ನಮ್ಮ ಏರಿಯಾ ಹುಡುಗರು ಎಲ್ಲ ಮನೆಗೆ ಬಂದು ಇಸ್ಕೊಳ್ರಪ್ಪ ಅಂತ ಹೇಳಿ ಹಾಗೆ ಮುಂದೆ ಹೋದೆ. ಮುಂದೆ ಹೋಗ್ತಾ ನನಗೆ ನಮ್ಮ ಊರಲ್ಲಿ ನಾನು ಚಿಕ್ಕವರಿದ್ದಾಗ ಯಾವ ಥರ ಗಣಪತಿ ಹಬ್ಬ ಮಾಡ್ತಿದ್ವಿ ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋದೆ. ಎಷ್ಟು ಚೆಂದ ಇತ್ತು ಅವಾಗೆಲ್ಲ ಗಣಪತಿ ಹಬ್ಬ ಅಂದ್ರೇ ಚೆಂದ. ಅದರಲ್ಲೂ ಗಣಪತಿ ಹಬ್ಬ ಅಂದರೆ ಇನ್ನೂ ಚೆಂದ. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಗಣಪತಿ ಹಬ್ಬ ಯಾವ ರೀತಿ ಮಾಡ್ತಿದ್ವಿ ಅಂತ ನಾನು ಹೇಳ್ತಾ ಬರ್ತೀನಿ. ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತಿದ್ರಿ ಅಂತ ನನಗೆ ಹೇಳಿ. ನಮ್ಮ ಮನೇಲಿ ಗಣೇಶ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂತ ಜಸ್ಟ್ ಸಿಂಪಲ್ಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ವಿ. ಮನೆ ಅಂಗಳವನ್ನೆಲ್ಲ ಕ್ಲೀನ್ ಮಾಡ್ತಿದ್ವಿ. ಗಣೇಶನಿಗೆ ಮಂಟಪ ರೆಡಿ ಮಾಡ್ತಿದ್ವಿ. ಮಂಟಪ ಹೆಂಗಿರೋದಂದರೆ ಹಾಗೆ ಹೂವಿನಿಂದ ಎಲ್ಲ ಅಲಂಕಾರ ಮಾಡ್ತಿದ್ವಿ. ಮಾವಿನ ಎಲೆಗಳಿಂದ ಅಲಂಕರಣ ಮಾಡ್ತಿದ್ವಿ. ಇಲ್ಲಿ ಬೆಂಗಳೂರಲ್ಲಿ ಒಂದು ಮಾವಿನ ಎಲೆ ತೊಗೋಬೇಕಂದ್ರೂ ಗೊತ್ತಲ್ಲ, ನಮ್ಮೂರಲ್ಲಿ ಹಂಗೆಲ್ಲ ಇರಲಿಲ್ಲ. ಆರಾಮ್ಸೆ ಎಷ್ಟು ಬೇಕೋ ಅಷ್ಟು ಮಾವಿನ ಎಲೆ ತೊಗೊಂಡು ತೋರಣ ಮಾಡೋದು ಅದೆಲ್ಲ ಮಾಡ್ತಿದ್ವಿ. ಕಲರ್ ಗಣೇಶ ಇಡ್ತಿದ್ದಿಲ್ಲ ನಾವು. ಮಣ್ಣಿನ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಿದ್ವಿ. ಪೂಜೆ ಸಾಮಗ್ರಿಗಳು ಅರಿಶಿನ, ಕುಂಕುಮ, ಅಕ್ಷತೆ, ತುಳಸಿ, ಬೆಲ್ಲ, ಕಾಯಿ, ಹೂವು, ಹಣ್ಣು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಇನ್ನು ನೈವೇದ್ಯಕ್ಕೆ ಅಂತ ಮೋದಕ, ಕಡುಬು, ಪಾಯಸ, ಹೋಳಿಗೆ, ಚಕ್ಲಿ, ಕೋಡ್ಬಳಿ, ನಿಪ್ಪಟ್ಟು ಇವನ್ನೆಲ್ಲ ಮಾಡ್ತಿದ್ವಿ. ಇನ್ನು ದೇವರಿಗೆ ಆರತಿ ಮಾಡಬೇಕು ಅಂದರೆ ಫುಲ್ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ದೀಪದ ಆರತಿ ಮಾಡ್ತಿದ್ವಿ. ಫುಲ್ಲು ಹಬ್ಬ ಅಂದರೆ ಸಂಗೀತ, ಭೋಜನ, ಕೀರ್ತನೆಗಳು. ಅವಾಗಿಂದ ಹಬ್ಬ ಅಂದ್ರೇ ಅವಾಗಿನ ಹಬ್ಬ ತುಂಬ ಚೆನ್ನಾಗಿರ್ತಿತ್ತು. ಇನ್ನು ಗಣೇಶ ವಿಸರ್ಜನೆ ಮಾಡಬೇಕು ಅಂದರೆ ನೋಡಿ ಅವಾಗ ಫುಲ್ಲು ಬೇಜಾರಾಗ್ತಿತ್ತು. ಲಾಸ್ಟು ಹಬ್ಬ ಎಲ್ಲ ಮುಗೀತು, ಮತ್ತು ಸಂಜೆ ಹೋಗಿ ಗಣೇಶ ವಿಸರ್ಜನೆ ಮಾಡಿ ಬರ್ತಿದ್ವಿ. ಅದೊಂಥರ ತುಂಬ ಚೆನ್ನಾಗಿತ್ತು ಹಬ್ಬ. ಇಷ್ಟೆಲ್ಲ ಮಾಡ್ಕೊಂಡು ಹಬ್ಬ ಮಾಡ್ತಿದ್ವಿ. ಅವಾಗ ನಾವು ಚಿಕ್ಕವರು ನಮ್ಮ ಅಜ್ಜದಿರ ಹತ್ರ ಪ್ರತಿಯೊಂದಕ್ಕೂ ಅದ್ಯಾಕೆ ಮಾಡಬೇಕು, ಇದ್ಯಾಕೆ ಮಾಡಬೇಕು ಅಂತ ಕೇಳ್ತಿದ್ವಿ. ಅವಾಗ ಒಂದು ಟೈಮ್ ನಾನು ಕೇಳಿದ್ದೆ ನಮ್ಮ ಅಜ್ಜನ ಹತ್ರ, ಏನಕ್ಕಜ್ಜ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ. ಅವಾಗ ನಮ್ಮ ಅಜ್ಜ ಒಂದು ಮಾತು ಹೇಳಿದರು ನನಗೆ, ಗಣೇಶನ ದೇವರು ಅಂತ ನಾವು ಮನೆಗೆ ತರ್ತಿದ್ದೀವಿ. ದೇವ್ರ ಮನೆಗೆ ಬರಬೇಕಾದ್ರೆ ಫುಲ್ ಎಲ್ಲ ಕ್ಲೀನಾಗಿರಬೇಕು, ಮನೆಯೆಲ್ಲ ಸ್ವಚ್ಛವಾಗಿಡಬೇಕು. ಮನೆ ಸ್ವಚ್ಛವಾಗಿರಬೇಕು ಅಂದರೆ ಅದು ಪವಿತ್ರತೆಗೆ ಸಂಕೇತ ಅಂತ ನಮ್ಮ ಅಜ್ಜ ಹೇಳಿದರು. ಓ ಹೌದಲ್ವಾ ಅನಿಸಿತ್ತು ನನಗೆ. ಜೊತೆಗೆ ನಮ್ಮ ಅಜ್ಜ ತುಂಬ ಇಂಟೆಲಿಜೆಂಟು. ನಮ್ಮಂಗೆಲ್ಲ ದಡ್ರಲ್ಲ ಆಗಿನ ಕಾಲದ ಜನ, ಫುಲ್ ಇಂಟೆಲಿಜೆಂಟ್ ಜನ. ಮನೆ ಕ್ಲೀನ್ ಏನಕ್ಕೆ ಮಾಡಬೇಕು ಅನ್ನೋದಕ್ಕೇ ನಮ್ಮ ಅಜ್ಜ 5-6 ವಿಷಯಗಳನ್ನು ನನಗೆ ತಿಳಿಸ್ಕೊಟ್ಟಿದ್ರು ಅವತ್ತು. ಅದು ನನಗೆ ಇವತ್ತು ನೆನಪಾಗ್ತಿದೆ ನೋಡಿ. ಒಂದು, ಪವಿತ್ರತೆಗಾಗಿ ಗಣೇಶ ಮನೆಗೆ ಬರ್ತಾನೆ, ದೇವ್ರ ಮನೆಗೆ ಮಾಡ್ಕೊಳ್ತಿದ್ದೀವಿ ನಾವು, ಮನೆಯೆಲ್ಲ ಸ್ವಚ್ಛವಾಗಿಡಬೇಕು ಅನ್ನೋದು ಒಂದು ಸಂಕೇತ. ಆದರೆ ಇನ್ನೊಂದು ಸೌಂದರ್ಯಕ್ಕಾಗಿ. ಹಬ್ಬಕ್ಕೆ ಅತಿಥಿಗಳೆಲ್ಲ ಮನೆಗೆ ಬಂದಿರ್ತಾಳೆ, ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿರ್ತಾರೆ. ಮನೆಯೆಲ್ಲ ಕ್ಲೀನಾಗಿದ್ದರೆ ಅವರಿಗೂ ಮನೆ ಕ್ಲೀನಾಗಿದ್ದರೆ ಮನಸ್ಸು ಸ್ವಚ್ಛವಾಗಿರುತ್ತೆ, ಶಾಂತವಾಗಿರುತ್ತೆ. ಸೌಂದರ್ಯಕ್ಕಾಗಿ ಮನೆಯೆಲ್ಲ ಚೆನ್ನಾಗಿದ್ದರೆ ನೆಂಟರೆಲ್ಲ ಓ ಎಷ್ಟು ಚೆನ್ನಾಗಿದೆ ಇವ್ರ ಮನೆ ಅಂತಾರೆ, ಆ ಸೌಂದರ್ಯಕ್ಕಾಗಿ. ಆಮೇಲೆ ಇನ್ನೊಂದು ನಮ್ಮ ಆರೋಗ್ಯಕ್ಕಾಗಿ. ಮಳೆಗಾಲದಲ್ಲಿ ಬೇರೆ ಗಣಪತಿ ಹಬ್ಬ ಬರೋದು. ಧೂಳು, ಕೀಟ, ಕಸ ಇತ್ಯಾದಿ ಕ್ರಿಮಿಕೀಟಗಳೆಲ್ಲ ಇರ್ತವೆ. ಮನೆಯೆಲ್ಲ ಕ್ಲೀನ್ ಮಾಡೋದ್ರಿಂದ ಸ್ವಚ್ಛತೆಯನ್ನು ಕಾಪಾಡ್ಬೋದು. ಆಮೇಲೆ ಇನ್ನೊಂದು ಆಧ್ಯಾತ್ಮಿಕ ಅರ್ಥ ಅಂದರೆ ಮನೆ ಸ್ವಚ್ಛಗೊಳಿಸುವುದರಿಂದ ಅಶುದ್ಧ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರ ಮಾಡಿ ಶುಭ ಸಂಕೇತ, ಶಕ್ತಿಗೆ ಸ್ಥಳ ಕಲ್ಪನೆ ಮಾಡಿಕೊಡೋದು ಅನ್ನೋದು ಇನ್ನೊಂದು ಅರ್ಥ. ಇನ್ನೇನಪ್ಪ, ಗಣೇಶನಿಗೆ ಗೌರವ ಕೊಡೋದು ಒಂದು. ಗಣೇಶ ಮನೆಗೆ ಬರ್ತಿದ್ದಾರೆ ಅಂದರೆ ಶುಭ್ರವಾಗಿರ್ಬೇಕಲ್ವ ಮನೆ, ಪವಿತ್ರವಾದ ಸ್ಥಳದಲ್ಲಿ ಗಣೇಶನ ಕೂರಿಸ್ಬೇಕಲ್ವಾ. ಆ ಭಾವನೆಯಿಂದ ಗಣಪತಿನ ತರೋಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ನಮ್ಮ ತಾತ ನನಗೆ ಅವಾಗ ಹೇಳ್ಕೊಟ್ಟಿದ್ದು. ಇವಾಗ ಪ್ರತಿಯೊಂದು ಒಂದೊಂದಾಗಿ ನೆನಪಾಗ್ತಿದೆ. ಆಮೇಲೆ ಹಾಗೆ ಕ್ಲೀನಿಂಗ್ ಎಲ್ಲ ಮುಗೀತು. ಇನ್ನು ಮಾವಿನ ಎಲೆಗೆ ಬಂದ್ವಿ. ಅಜ್ಜ ಏನಕ್ಕಜ್ಜ ಮಾವಿನ ಎಲೆ ಮಾಡಬೇಕು, ಮಾವಿನ ಎಲೆ ತೋರಣನೇ ಯಾಕೆ ಮಾಡಬೇಕು ಅಂತ ನಾನು ಚಿಕ್ಕವಳಲ್ಲ, ಏನೂ ಗೊತ್ತಿಲ್ಲ ಅವಾಗ. ಇವಾಗಿನಷ್ಟು ಬುದ್ಧಿ ಅವಾಗೆಲ್ಲ ಇರ್ಬೇಕು ನನಗೆ. ಕೇಳಿದೆ. ಅದಕ್ಕೆ ನಮ್ಮ ಅಜ್ಜ ಅಂದರು. ನಾನೇ ಅದಕ್ಕೆ ನಮ್ಮ ಅಜ್ಜನ ಹತ್ರ ಹೇಳಿದೆ, ಗಣೇಶ ಬರ್ತಾನೆ ಅಂತ ಹೇಳಿ ಮಾವಿನ ಎಲೆ ಹಾಕಿ ಅಲ್ಲಿ ಸ್ವಾಗತ ಮಾಡೋಕ್ಕೆ ಬೇಕಾರ ಮಾವಿನ ಎಲೆ ಅಂತ ಅಂದೆ. ಅದಕ್ಕೆ ನಮ್ಮ ಅಜ್ಜ ಅಂದರು, ಗಣೇಶನಿಗೆ ಮಾತ್ರ ಅಲ್ಲ ಅತಿಥಿಗಳಿಗೆ ಸ್ವಾಗತ. ಬಾಗಿಲಿಗೆ ತೋರಣ, ಮಾವಿನ ಎಲೆ ತೋರಣ ಹಾಕೋದ್ರಿಂದ ಅತಿಥಿಗಳಿಗೆ ಸ್ವಾಗತ ಎಂಬ ಅರ್ಥ ಅಂತ ಹೇಳಿದರು ನಮ್ಮ ಅಜ್ಜ. ಆಮೇಲೆ ಗಣೇಶನಿಗೆ ಶಾಸ್ತ್ರಗಳಲ್ಲಿ ಮಾವಿನೆಲೆ ಗಣೇಶನಿಗೆ ಶ್ರೇಷ್ಠವಾದದ್ದು, ಇಷ್ಟವಾದದ್ದು ಅಂತ ಶಾಸ್ತ್ರ ಹೇಳುತ್ತೆ.
ಅದಕ್ಕೆ ಮಾವಿನೆಲೆ ತೋರಣ ಮಾಡಬೇಕು. ಆಮೇಲೆ ಪರಂಪರೆಯಿಂದ ಬಂದಿದೆ ಮಾವಿನೆಲೆ ಬಳಸುವುದು ಹಳೆಯ ಸಂಪ್ರದಾಯ. ಪರಂಪರೆಯಿಂದ ದೇವರಿಗೆ ಅಲಂಕಾರ ಮಾಡಕ್ಕೆ ಮಾವಿನೆಲೆ ಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಅದಕ್ಕೆ ಅಂದೆ ಅಷ್ಟೇನಾ ಮತ್ತೇನು ಯೂಸ್ ಇಲ್ವಾ ಅಂತ ಕೇಳಿದೆ ನಮ್ಮ ಅಜ್ಜಗೆ. ನಮ್ಮ ಅಜ್ಜ ಹೇಳ್ತು ಅಷ್ಟೇ ಅಲ್ಲದೆ ಮಾವಿನ ಎಲೆಯಲ್ಲಿ ಔಷಧಿ ಗುಣ ಇದೆ. ನಾವು ಅದನ್ನ ಬಾಗಿಲಿಗೆ ಹಾಕಿರ್ತೀವಲ್ಲ, ಅದು ಗಾಳಿಯಲ್ಲಿ ಮಾವಿನ ಎಲೆದು ಸ್ಮೆಲ್ ಅದೆಲ್ಲ ಒಳಗಡೆ ಎಲ್ಲ ಬರುತ್ತೆ ಗಾಳಿಲಿ. ಕೀಟಗಳೇನಾದ್ರು ಇದ್ರೆ ಅವೆಲ್ಲ ಸತ್ತೋಗ್ತವೆ, ಕೀಟ ಬಾರದಂತೆ ಅವೆಲ್ಲ ತಡೀತವೆ ಅಂತ ಹೇಳಿದ್ರು ನಮ್ಮ ಅಜ್ಜ. ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದಾರೆ ನೋಡಿ ಅವಾಗಿನವರು. ಈಗ ನಾವೇನ್ ಬೇಕಂದ್ರೂ ಗೂಗಲ್ ಮಾಡು, ನೋಡು, ತಿಳ್ಕೊ, ಮರ್ತು ಬಿಡು ಅಷ್ಟೇ ನಮ್ದೆಲ್ಲ. ಅವಾಗಿನವರು ಎಲ್ಲ ತಲೆಯಲ್ಲೇ ಎಲ್ಲ ನೆನ್ಪಿಟ್ಕೊಂಡಿದ್ರು. ಹಂಗೆ ಇನ್ನೊಂದು, ಗಣೇಶನ ತರಬೇಕಾದ್ರೆ ಗಣೇಶ ಮೂರ್ತಿಯನ್ನ ಫುಲ್ ಗೌರವದಿಂದ ಮನೆಗೆ ತರಬೇಕಂತೆ. ಅದಾದ್ಮೇಲೆ ಗಣಪತಿನ ಉತ್ತರದ ಕಡೆ ಮುಖ ಮಾಡಿ ಇರಿಸಿ ಮಂಟಪದಲ್ಲಿ ಕೂರಿಸ್ಬೇಕಂತೆ ನೋಡಿ ಗಣಪತಿನ. ಇವಾಗ ಒಂದೇ ಸಡನ್ ಆಗಿ ನೆನಪಾಯ್ತು, ಇಲ್ಲೊಂದು ಗಣಪತಿ ನೋಡ್ತಿದ್ದಂಗೆನೆ ನೆನಪಾಗ್ಬಿಡ್ತು ನನಗೆ. ಆಮೇಲೆ ನಿಮ್ಗೆಲ್ಲ ಅನ್ನಿಸ್ತಿದೀಯಾ ಎಲ್ಲಾ ಪೂಜೆನ ದೇವ್ರ ರೂಮಲ್ಲಿ ಸುಮ್ಮನೆ ನಾರ್ಮಲ್ ಆಗಿ ಮಾಡ್ತೀವಿ, ಗಣಪತಿ ಹಬ್ಬಕ್ಕೆ ಏನಕ್ಕೆ ಮಂಟಪ ಎಲ್ಲ ರೆಡಿ ಮಾಡ್ತೀವಿ ಅಂತ ನಂಗೂ ಅವಾಗ ಅನ್ಸಿತ್ತು. ಕೇಳಿದೆ ನಾನು ನಮ್ಮ ಅಜ್ಜನ ಹತ್ರ, ಮಂಟಪ ಏನಕ್ಕೆ ಮಾಡಬೇಕು, ದೇವ್ರ ರೂಮಲ್ಲೇ ಮಾಡಿದ್ರೆ ಆಯ್ತಲ್ಲ ಅಂತ. ಅದಕ್ಕೆ ನಮ್ಮ ಅಜ್ಜ ಅಂದ್ರು, ಮಂಟಪ ಮಾಡೋದ್ರಿಂದ ಗೌರವದ ಸೂಚನೆ. ಗಣೇಶನಿಗೆ ಸಿಂಹಾಸನದಂತೆ ಅದು ಮಂಟಪ, ಸಿಂಹಾಸನದಂತೆ ಮಂಟಪ. ಅದಕ್ಕೋಸ್ಕರ ನಾವು ಗೌರವದ ಸೂಚನೆಗಾಗಿ ಮಂಟಪವನ್ನ ಮಾಡಬೇಕು. ಅಷ್ಟಲ್ದೇನೆ ಮಂಟಪವನ್ನ ಕುಟುಂಬದವರೆಲ್ಲ ಸೇರಿ, ಮಕ್ಕಳು ದೊಡ್ಡವರು ಎಲ್ಲ ಸೇರಿ ಮಂಟಪ ಕಟ್ಟೋದ್ರಿಂದ ಮನೆಯಲ್ಲಿ ಒಗ್ಗಟ್ಟಿರುತ್ತದೆ ಅಂತ ಹೇಳಿದರು. ಆಮೇಲೆ ಏನಕ್ಕೆ ಅಷ್ಟೊಂದೆಲ್ಲ ಅಲಂಕಾರ ಮಾಡಬೇಕು ಅಂತ ಅಂದರೆ, ದೇವರ ಮೇಲಿನ ನಮ್ಮ ಭಕ್ತಿ ಮತ್ತು ಪ್ರೀತಿಯನ್ನು ತೋರಿಸುವ ವಿಧಾನ ಅದು ಅಲಂಕಾರ ಮಾಡೋದು ದೇವರಿಗೆ, ಹೌದಲ್ವಾ? ಅದಕ್ಕೇ ಹಬ್ಬದ ಟೈಮಲ್ಲಿ ಹಣ್ಣು, ಹೂವು, ಕಾಯಿ, ಅಲಂಕಾರ ವಸ್ತುಗಳು ಅಷ್ಟೊಂದು ರೇಟ್ ಇರ್ತವೆ. ನಮ್ಮ ಪ್ರೀತಿ ದೇವ್ರಿಗೆ ತೋರಿಸ್ಕೋಬೇಕಲ್ಲ ನಾವು, ಅದಕ್ಕೋಸ್ಕರ ಹೂವು, ಎಲೆ, ದೀಪ, ಹಣ್ಣು ಇವನ್ನೆಲ್ಲ ಇಟ್ಟು ಮಂಟಪನ ರೆಡಿ ಮಾಡಿ ಮಂಟಪನ ಅಲಂಕಾರ ಮಾಡೋದ್ರಿಂದ ಆಧ್ಯಾತ್ಮಿಕ ಶಕ್ತಿ, ಧನಾತ್ಮಕ ಶಕ್ತಿ ಮನೆಗೆ ಬರುತ್ತದೆ ಅನ್ನೋ ಒಂದು ನಂಬಿಕೆ ಅವಾಗಿಂದನೂ ಇದೆ. ನಿಮಗೊಂದು ಅನ್ಸುತ್ತಲ್ವಾ, ಏನಂಗೆ ಗಣೇಶ ಪ್ರತಿಷ್ಠಾಪನೆ ಮಾಡಬೇಕು, ನಾರ್ಮಲಾಗಿ ಪೂಜೆ ಮಾಡ್ಕೊಂಡು ಹೋದ್ರಾಯ್ತು, ಎಲ್ಲರ ಮನೆಯಲ್ಲೂ ಬೆಳ್ಳಿ ಗಣಪತಿ ಇದ್ದಾವೆ, ಇವಾಗ ಬಂಗಾರದ ಗಣಪತಿ ಇದ್ದಾವೆ, ದೇವ್ರ ಮಲೆ ಇಟ್ಟು ಅದನ್ನೇ ಪೂಜೆ ಮಾಡ್ತೀವಿ, ಮತ್ತೇನಕ್ಕೆ ಅಷ್ಟೆಲ್ಲ ಮಾಡಬೇಕು ಅನ್ಸುತ್ತಲ್ಲ. ಗಣಪತಿ ಪ್ರತಿಷ್ಠಾಪನೆ ಯಾಕೆ ಮಾಡ್ತಾರೆ ಅಂತ ಒಂದ್ಸಲ ನೋಡ್ಕೊಬರೋಣ ಬನ್ನಿ. ವಿಘ್ನೇಶ್ವರ ಗಣಪತಿ ಅಂದರೆ ಯಾವುದೇ ಹಬ್ಬ, ಯಾವುದೇ ಕಾರ್ಯ, ನಾವು ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮುಂಚೆ ಗಣಪತಿನೇ ಪ್ರತಿಷ್ಠಾಪನೆ ಮಾಡಬೇಕು. ಯಾಕಂದರೆ ಅದ್ರ ಪೂಜೆ ಮಾಡೋದ್ರಿಂದ ಏನೇ ಅಡೆತಡೆಗಳಿದ್ರೂ ದೂರ ಆಗ್ತವೆ ಅಂತ ಒಂದು ನಂಬಿಕೆ ಇದೆ. ಹಳೆಯ ಕಾಲದಿಂದ ಅದು ನಂಬಿಕೆ ನಡೆಸ್ಕೊಂಡು ಬಂದಿದ್ದಾರೆ. ಅವಾಗಿಂದ ನಡೆಸ್ಕೊಂಡು ಬಂದಿರೋದನ್ನು ಇನ್ನೂ ಯಾರೂ ನಿಲ್ಲಿಸಿಲ್ಲ. ಏನೇ ಫಂಕ್ಷನ್ಸ್ ಇದ್ರೂ ಇವಾಗ ಗಣಪತಿನ ಮುಂದೆ ಇಟ್ಟೆ ಪೂಜೆ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ಚೌಟ್ರಿಗಳಲ್ಲೆಲ್ಲ ಎಂಟ್ರೆನ್ಸ್ ಅಲ್ಲೇ ಗಣಪತಿನ ಕೂರಿಸ್ಬಿಟ್ಟಿರ್ತಾರೆ. ಎಲ್ಲರೂ ನೋಡಿರ್ತೀರ. ಏನಕ್ಕೆ? ಯಾವುದೇ ವಿಘ್ನಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ತಾರೆ. ಗಣಪತಿಗೆ ಮೊದಲನೇ ಪೂಜೆಗಳಲ್ಲಿ ಈಗ ಮನೆಯಲ್ಲಿ ಮಂಟಪ ಎಲ್ಲ ರೆಡಿ ಮಾಡಿದಾಗ ನಮ್ಮ ಮನೆಯೇ ಒಂದು ದೇವಸ್ಥಾನ ಏನೋ ಅನ್ನೋ ಫೀಲಿಂಗ್ ನಮಗೆಲ್ಲ ಬರುತ್ತೆ. ಮತ್ತು ಫುಲ್ಲು ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಸಂಭ್ರಮ, ಒಗ್ಗಟ್ಟು ಮತ್ತು ಪವಿತ್ರ ಶಕ್ತಿ, ಭಕ್ತಿ ಇದೆಲ್ಲ ಹಬ್ಬದ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವು ನೋಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಇವಾಗ ನಾನು ಹೆಂಗೆ ಹಳೇದನ್ನೆಲ್ಲ ನೆನ್ಪು ಮಾಡ್ಕೊತಿದ್ದೀನೋ ಹಾಗೆ ಇವಾಗಿನ ಮಕ್ಕಳು ಕೂಡ ನೆನ್ಪು ಮಾಡ್ಕೊತಾರೆ. ಅದೇ ರೀತಿ ಈ ಥರ ಸಂಭ್ರಮ, ಒಗ್ಗಟ್ಟು, ಪೂಜೆ ಈ ಥರ ಎಲ್ಲ ಮಾಡೋದ್ರಿಂದ ಚಿಕ್ಕ ಮಕ್ಕಳು ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊತಾರೆ. ಇವಾಗ ಗೊತ್ತಾಯ್ತಲ್ಲ ಎಲ್ರಿಗೂ ಗಣೇಶ ಪ್ರತಿಷ್ಠಾಪನೆ ಅಂದ್ರೆ ಏನು ಅಂತ. ದೇವರನ್ನ ಮನೆಗೆ ಕರೆಸಿ ಸ್ವಲ್ಪ ದಿನಗಳ ಕಾಲ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿ ನೆಕ್ಸ್ಟು ಸನ್ಮಾನದಿಂದ ವಿಸರ್ಜನೆ ಮಾಡೋದು ಅಂತ ಅರ್ಥ. ಸಾಕು, ಇವತ್ತಿಗೆ ನಂಗೆ ಸಾಕಾಯ್ತು, ನಂಗೆ ಟೈಮು ಆಯಿತು. ಇನ್ನೇನೇ ಇದ್ರು ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ಏನೇನು ಅದರದ್ದೆಲ್ಲ ಡಿಟೇಲಾಗಿ ಹೇಳ್ತೀನಿ. ಓಕೆ, ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.